ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಿರುವತ್ತಿ ಗ್ರಾಮದಲ್ಲಿ ಇಂದು ಅನಂತಮೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪಕರಾದ ಅನಂತಮೂರ್ತಿಯವರು ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡಿದರು. ಶಾಲಾ ಮಕ್ಕಳಿಗೆ ಶುದ್ಧ ನೀರು ಸಿಗಬೇಕು, ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಶಾಲೆಗಳಿಗೆ ಉಚಿತವಾಗಿ ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡುತ್ತಾ ಇದ್ದೇನೆ ಎಂದು ಹೇಳಿದರು. ನಂತರ ಮುಖ್ಯೋಪಾಧ್ಯಾಯರಾದ ಬಸವರಾಜು ಅವರು ಮಾತನಾಡಿ, ಅಶುದ್ಧ ನೀರಿನಿಂದ ಮಲೇರಿಯಾ, ಡೆಂಗ್ಯೂಂತಹ ಕಾಯಿಲೆಗಳು ಬರುತ್ತಾ ಇದ್ದಾವೆ. ನೀವು ನೀಡಿದ ಶುದ್ಧ ನೀರಿನ ಘಟಕ ಶಾಲೆಗೆ ತುಂಬಾ ಉಪಯುಕ್ತ ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ನಾಯ್ಕ್ ಅವರು, ಶುದ್ಧ ನೀರಿನ ಘಟಕ ಸಂಸ್ಥೆಯ ಮಾಲೀಕರಾದಂತಹ ಮಂಜುನಾಥ್ ಅವರು, ಎಸ್ಡಿಎಂಸಿ ಅಧ್ಯಕ್ಷರಾದ ಕೆರೆಸ್ವಾಮಿ ಚಿನ್ನಯ್ಯ, ಸಂತೋಷ್ ನಾಯ್ಕ್ ಬ್ಯಾಗದ್ದೆ, ಗಜೇಂದ್ರ ನಾಯ್ಕ್ ಕಿರುವತ್ತಿ ಹಾಗೂ ಊರಿನ ಸದಸ್ಯರು ಮುಂತಾದವರು ಹಾಜರಿದ್ದರು. ಅಕ್ಕಿ ಕೂಡ ಸರಿಯಾಗಿ ಬೇಯೋದಿಲ್ಲ. ನೀವು ಬೇಕಾದ್ರೆ ಆ ನೀರನ್ನ ಹಾಗೆ ಡೈರೆಕ್ಟ್ ಬೋರ್ ನೀರು ಕುಡೀರಿ, ಆ ಬಾವಿ ನೀರನ್ನು ಕುಡೀರಿ, ಹಾಗೆ ಈ ನೀರನ್ನು ಕುಡೀರಿ, ಅದು ಫಿಲ್ಟರ್ ಆಗಿರೋ ನೀರನ್ನು ಕುಡೀರಿ. ನಿಮ್ಗೆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ, ಇದು ರುಚಿ ಹೇಗೆ ಅದು ರುಚಿಯಾಗಿ ಅಂತ. ಈ ತುಂಬಾ TDS ಜಾಸ್ತಿ ಇದ್ದಾಗ ಹಲವಾರು ರೀತಿಯ ಕಾಯಿಲೆಗಳು ಮಕ್ಕಳಿಗೆ ಉಂಟಾಗ್ತದೆ, ಪೌಷ್ಟಿಕಾಂಶದ ಕೊರತೆ ಉಂಟಾಗ್ತದೆ. ನಮ್ಮದೇ ಆದಂತಹ ರೀತಿಯ ಹಲವಾರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಕಾರ್ಯಕ್ಕೆ ನಮಗಿಬ್ಬರು ಮಹಾನ್ ವ್ಯಕ್ತಿಗಳು ಸ್ಫೂರ್ತಿ. ಒಬ್ಬರು ಯಾರು ಅಂತಂದ್ರೆ ಸಿದ್ಧಗಂಗಾ ಮಠದ ಶಿವಮೂರ್ತಿ ಶಿವಕುಮಾರ ಸ್ವಾಮಿಗಳು. ಅವರು ದಿವಸಕ್ಕೆ, ಇವತ್ತಿನ ದಿವಸಕ್ಕೂ ಅವರಿಲ್ಲ, 108 ವರ್ಷಗಳ ಕಾಲ ಬದುಕಿದ್ರು. ಇವತ್ತಿನ ದಿವಸ ಅವರು ಮಾಡಿದಂತಹ ಸಂಸ್ಥೆಯಿಂದ ದಿವಸಕ್ಕೆ ಒಂದು 20-30 ಸಾವಿರ ಊಟ ಮಾಡ್ತಾರೆ. ಎಷ್ಟೋ ಗೌರ್ಮೆಂಟ್ ಕಾಲೇಜು, ಮೆಡಿಕಲ್ ಕಾಲೇಜು, ಅನಾಥಾಶ್ರಮ, ವೃದ್ಧಾಶ್ರಮ ಮಕ್ಕಳಿಗೆ ವಿದ್ಯೆ ಕೊಡೋದು ಎಲ್ಲವನ್ನೂ ಕೂಡ ಮಾಡಿಟ್ಟು ಹೋಗಿದ್ದಾರೆ. ಅಂತ ಪುಣ್ಯಾತ್ಮ ಇನ್ನೊಬ್ರು ಸಿಗ್ಲಿಕ್ಕಿಲ್ಲ. ಅವರು ನಮ್ಮ ಒಂದು ಸಂಸ್ಥೆ ಹುಟ್ಟಲಿಕ್ಕೆ, ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ಮೂಲವಾದಂತಹ ಪ್ರೇರಣೆ. ಒಬ್ರು ಅವರು, ಆದ್ರೆ ಇನ್ನೊಬ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇವತ್ತು ಯಾರು ಅಂತ ಪುನೀತ್ ರಾಜ್ಕುಮಾರ್ ಅಂದ್ರೆ ಯಾರು? ಅಪ್ಪು. ಅವ್ರ ಫೋಟೋ ಇದೆ ನೋಡಿದ್ದೀರಾ ಅದ್ರ ಮೇಲೆ? ಅವರು ಕೂಡ, ಅವರು ಬಹಳ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಕೂಡ ಅವ್ರ ಹೆಸರು ಇವತ್ತಿನ ಶಾಶ್ವತ ಆಗಿದೆ. ಯಾಕೆಂದ್ರೆ ಅವ್ರು ಮಾಡೋದಂತ ಒಳ್ಳೆ ಕೆಲಸ. ನಿಮ್ಗೆ ಏನ್ ಹೇಳ್ತೇನೆ ಅಂತಂದ್ರೆ, ಮನುಷ್ಯ ಬದುಕಿರೋ ದಿವಸ, ಯಾರ ದಿವಸ ಬದುಕಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬದುಕಿದ ದಿವಸ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಜೇನು ನೊಣದ ಹಾಗಿರ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಜೇನು ನೊಣ ನೋಡಿ 2 ತರ ನೊಣ ಇರ್ತದೆ. ಒಂದ್ ನೊಣ ಹೆಂಗೆ ಅಂದ್ರೆ, ಯಾವ್ದಾದ್ರು ಗಲೀಜು, ಯಾವ್ದಾದ್ರು ನಾಯಿ ಸತ್ತಿ ಇರ್ತದೆ, ಇನ್ನೊಂದು ಗಲೀಜು ರಸ್ತೆ ಮೇಲೆ ಬಿದ್ದಿರ್ತದೆ, ಅದು ತಿರ್ಲಿಕ್ಕೆ ಹೋಗ್ತದೆ. ಇನ್ನೊಂದು ನೊಣ ಹೆಂಗಿರ್ತದೆ ಅಂತಂದ್ರೆ, ಆ ನೊಣ ಜೇನು ನೊಣ, ಅದೇನ್ ಮಾಡ್ತದೆ, ಮರದಿಂದ ಮರಕ್ಕೆ ಹಾಕ್ತಾ ಇರ್ತದೆ. ಹೋಗಿ ಎಲ್ಲ ಕಡೆ ಕೂತು, ಹೂವಿನ ಮೇಲೆ ಕೂತು ಆ ಹೂವಿನ ಮಕರಂದವನ್ನು ಮಾತ್ರ ಇರ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.